ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಲಿ, PW ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಇದು ಸಾಮಾನ್ಯ ಪೊಲೀಸ್ ಪೇದೆಯಿಂದ ಹಿಡ್ಕೊಂಡು, ಇನ್ಸ್ಪೆಕ್ಟರ್ ಇಂದ ಹಿಡ್ಕೊಂಡು, ಇಂಜಿನಿಯರ್, AE, ಡಬಲ್ ಇ ಎಲ್ಲ ಹಂತಗಳಲ್ಲೂ ಕೂಡ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ. ಈ ಸರ್ಕಾರ ಆಡಳಿತ ನೀತಿನೇ ಭ್ರಷ್ಟಾಚಾರ, ಆಡಳಿತದ ನೀತಿನೇ ಭ್ರಷ್ಟಾಚಾರ. ಈ ಸರ್ಕಾರದ್ದು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಬಹಳ ದೊಡ್ಡ, ನಾನು ಹರಿಶ್ಚಂದ್ರ ಅಂತ ಮಾತಾಡ್ತಾರಲ್ಲ ಸಿದ್ದರಾಮಯ್ಯ, 87,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೈಟ್ಗೆ, ಅವ್ರಿಗೆ ಒಂದು ಸೈಟ್ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಅವರ ಪತ್ನಿಗೆ 15 ಸೈಟ್ ಹೆಂಗ್ ಸಿಕ್ವು? ಯಾವ ಮುಖ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರು? ನಾಚಿಕೆ ಆಗ್ಬೇಕು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಧನ್ಯವಾದ. ಅದೇ ತರನೇ ಇವತ್ತು ಕೂಡ ಅಷ್ಟೇ ಬಿಜೆಪಿಯವರು ಪ್ರತಿಭಟನೆ ಮಾಡೋಕೆ ಮೂಲಕ ಸದನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಇವತ್ತು ಕೂಡ ಅಷ್ಟೇ ಪ್ರತಿಭಟನೆ ಮಾಡೋ ಮೂಲಕನೇ ನೀವು ಎಂಟ್ರಿ ಕೊಡ್ತಿದ್ದೀರಾ. ಯಾವ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ರಿ, ಯಾವ ವಿಚಾರವಾಗಿ ಇವತ್ತು ಸದನದೊಳಗೆ ಧ್ವನಿ ಎತ್ತಲಿದ್ದೀರಾ ಸರ್? ಇವತ್ತು ಸರ್ಕಾರದ ಈ ವರ್ಗಾವಣೆಗಳಲ್ಲಿ ಯಾವ ರೀತಿ ರೇಟ್ ಕಾರ್ಡ್ ಇದೆ ಅನ್ನೋದನ್ನ ಪ್ರದರ್ಶನ ಮಾಡಿದ್ದೀವಿ. ಎಲ್ಲ ಇಲಾಖೆಗಳಲ್ಲೂ ಕೂಡ 25 ಲಕ್ಷದಿಂದ ಪ್ರಾರಂಭ ಆಗಿ 10 ಕೋಟಿಯವರೆಗೂ ನಡೀತಾ ಇದೆ. ಇದರ ಬಗ್ಗೆ ಮಾತಾಡಿದ್ದೇವೆ. ಇದಕ್ಕೆ ನಿದರ್ಶನವಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ 187 ಕೋಟಿ ರೂಪಾಯಿಗಳನ್ನ ಎಸ್ಟಿಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ನೀವು 700 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ನೇರವಾಗಿ ಇವತ್ತು ಖಜಾನೆಗೆ ಕನ್ನ ಹಾಕಿದ್ದೀರಲ್ಲ, ಇದಕ್ಕಿಂತ ನಿದರ್ಶನ ಇನ್ನೇನು ಬೇಕಾಗಿದೆ ಸರ್? ಈ ವಿಚಾರವಾಗಿ ಬಿಟ್ಟು ಬೇರೆ ಏನ್ ವಿಚಾರವಾಗಿ ಇವತ್ತು ಧ್ವನಿ ಎತ್ತಲಿದ್ದೀರಾ ಸರ್ ಸದನ? ಇವತ್ತು SCP TSP ಬಗ್ಗೆ ಇವತ್ತು ಚರ್ಚೆ ಇದೆ. ಆ ಚರ್ಚೆಯನ್ನ ಇವತ್ತು ಕೈಗೆತ್ತಿಕೊಳ್ತಾ ಇದ್ದೀವಿ. 25,000 ಕೋಟಿ ಈ ಸಮಾಜಗಳಿಗೆ ಇಟ್ಟಿದ್ದ ಹಣವನ್ನ ಲೂಟಿ ಮಾಡಿದೆ ಇದು. ಆದ್ರನ್ನ ಇವತ್ತು ಅದರ ಬಗ್ಗೆ ನಮ್ಮ ಹೋರಾಟ. ಅದರ ವಿರುದ್ಧ ಏನಾದ್ರು ಆರೋಪ ಮಾಡ್ತಿದ್ದೀರಲ್ಲ ಈಗ 25,000 ಕೋಟಿ ಅಂತ, ಈ ವಿಚಾರವಾಗಿ ಏನಾದ್ರು ಆಧಾರಗಳು ನಿಮ್ಮ ಹತ್ರ ಇದೆಯಾ? ಆಯ್ತೆ, ಅದನ್ನು ನಾನು ಇವತ್ತು ಪ್ರದರ್ಶನ ಮಾಡ್ತೇನೆ. ಎಸ್, 25,000 ಕೋಟಿ ಹಗರಣ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. ಕಾದ್ ನೋಡ್ಬೇಕಾಗಿದ್ದ ಇವತ್ತು ಕೂಡ ಆ ವಿಚಾರ ಸದನದಲ್ಲಿ ಎತ್ತುತ್ತೀನಿ ಅನ್ನೋ ಒಂದು ಧ್ವನಿ ಎತ್ತುತ್ತೀನಿ ಅನ್ನೋ ಒಂದು ಅಂಶಗಳು ಕೂಡ ಹೇಳಿದ್ರು. ಮತ್ತೆ ಕ್ಯಾಮ್ರಾಮನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಎಸ್, ಇದಾಗಿತ್ತು ರವಿಕುಮಾರ್ ಅವರ ಮಾತುಗಳು. ಅವ್ರು ಹೇಳೋದೇನಂದ್ರೆ CM ನವರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೇಕು ಅನ್ನೋ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಿದ್ದಾರೆ. ಕ್ಯಾಮ್ರಾಮನ್ ಪ್ರೇಮೇಶ್ ಜೊತೆ